ಹಲೋ ಸ್ನೇಹಿತರೆ, ಇದು ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನ ಆದಮೇಲೆ ನಾನು ಬಂದಿದ್ದೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅದು ಯೂಟ್ಯೂಬ್ಗೆ ತುಂಬಾನೇ ದಿನ ಆಗೋಯ್ತು. ಆದರೂ ಕೆಲವೊಂದು ಕಡೆ ಫೀಲಿಂಗ್ಸ್, ಕೆಲವೊಂದು ಕಡೆ ಏನೇನೋ ಆಗಿತ್ತು. ಸೊ ಅದೆಲ್ಲ ಬೇಡ ಬಿಡಿ. ಸೊ ವಿಷಯಕ್ಕೆ ಬರ್ತೀನಿ. ಸೊ ಈಗ ನಂದು ಡಿಗ್ರಿ ಮುಗ್ದಿದೆ, ಡಿಗ್ರಿ ಕಂಪ್ಲೀಟ್ ಆಗಿದೆ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ನನಗನ್ಸಿದ್ದು ಏನು ಅಂತ ಸೊ ನಾನು ನನ್ನ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ಕೊತಾ ಇದ್ದೀನಿ ಅಷ್ಟೇ, ಬೇರೇನಲ್ಲ. ವಿಷಯ ಬಂದು ಇಷ್ಟೇ, ಡಿಗ್ರಿ ಮುಗೀತು. ಸೊ ಏನು ಮಾಡೋದು ಮುಂದೆ ಅಂತ ನಾನು ಯೋಚನೆ ಮಾಡ್ತಾ ಕೂತ್ಕೊಬಿಟ್ಟೆ. ಆದರೆ ಜೀವನ ಡಿಗ್ರಿ ಮುಗಿದ್ಮೇಲೆ ತುಂಬ ಕಷ್ಟ ಅಂತ ಗೊತ್ತಿತ್ತು. ಆದರೆ ಈ ರೇಂಜ್ಗೆ ಒಂದು ಅನುಭವ, ಈ ಡಿಗ್ರಿ ಈ ಒಂದು ಮುಗಿಸಾದ್ಮೇಲೆ ಎಜುಕೇಶನ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆದರೂ ಕೆಲವೊಂದು ವಿಷಯಗಳು, ಕೆಲವೊಂದು ರೀತಿ ನೀತಿಗಳು ಜೀವನನ ತುಂಬ ಬದಲಾಯಿಸ್ಬಿಡುತ್ತೆ. ಆದರೆ ಆ ಒಂದು ಡಿಗ್ರಿಲಿದ್ದಂತಹ ಒಂದು ಜೀವನ ಎಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ನಾವು ಏನೇ ಆದರೂ ಆ ಒಂದು ಲೈಫ್ಗೆ ದೇವರನ್ನೇ ಹೋಗೋಕ್ಕಾಗಲ್ಲ. ಯಾಕೆಂದರೆ ಆ ಡಿಗ್ರಿ ಲೈಫ್ ಗೋಲ್ಡನ್ ಲೈಫ್ ಅನ್ನೋದು ಎಷ್ಟು ನಿಜನೋ, ಆ ಗೋಲ್ಡ್ ಥರ ಯೂಸ್ ಮಾಡ್ಕೋಬೇಕನ್ನೋದು ಅಷ್ಟೇ ನಿಜ. ಸೊ ನಮ್ಮ ಕೈಲಿ ಅದು ಆಗಲಿಲ್ಲ. ನಾವು ಎಲ್ಲ ಪಾಸ್ ಮಾಡಬೇಕು, ಸೊ ಪಾಸ್ ಮಾಡ್ಕೊಂಡ್ವಿ. ಆದರೆ ಡಿಗ್ರಿ ಗ್ರ್ಯಾಜುಯೇಷನ್ ಮುಗಿಸಾದ ಮೇಲೇ ನನಗೆ ಡಿಗ್ರಿ ಏನು ಅಂತ ಗೊತ್ತಾಗಿತ್ತು. ಆದರೂ ಸಹ ಡಿಗ್ರಿಲಿ ಮುಗಿಸಾದ ಮೇಲೆ ಕೆಲಸಕ್ಕೋಸ್ಕರ ತುಂಬಾನೇ ಅಂದರೆ ಕೆಲವೊಂದು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ರು. ನನಗೆ ಅಂಥ ಕೆಲಸಗಳು ಸ್ಯಾಕ್ರಿಫೈಸ್ ಆಗ್ತಾ ಇಲ್ಲ. ಸೊ ಈಗ ಮುಂದೆ ಏನು ಮಾಡೋದು ಅಂತ ಕೂತ್ಬಿಟ್ಟಿದ್ದೀನಿ. ಆದರೂ ಪರವಾಗಿಲ್ಲ, ದೇವರಿದ್ದಾನೆ, ಏನಾದರೂ ಒಂದು ದಾರಿ ತೋರಿಸ್ತಾನೆ ಅಂತ ನಾನು ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ಅಥವಾ ಬೇರೆ ಗಾರೆ ಕೆಲಸನೂ ಮಾಡಿದ್ದೀನಿ ಗುರು. ಆದರೆ ಅದರಲ್ಲೇನು ನಾಚಿಕೆ ಇಲ್ಲ. ನನಗೆ ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ, ಎಲ್ಲ ಕೆಲಸನೂ ಮಾಡ್ತೀನಿ. ಸೊ ಜೀವನ ಅಂದಮೇಲೆ ಎಲ್ಲ ಕೆಲಸನೂ ಮಾಡಬೇಕು. ಸೊ ನಾವು ಕಲಿಬೇಕು, ಇನ್ನೊಬ್ರಿಗೂ ಕಲಿಸ್ಬೇಕು, ಅದೇ ಜೀವನ. ಆದರೂ ಕೆಲವೊಂದು ಕಡೆ ನನಗೊಂಥರ ಫೀಲ್ ಆಗುತ್ತೆ, ಯಾಕೆ ಏನಿದು, ಯಾಕೆ ಹಿಂಗಾಗ್ತಾ ಇದೆ ಅನ್ನೋದು ಒಂದು ಕಡೆ. ಆದರೆ ಮನೆಯಲ್ಲಿ ಸ್ವಲ್ಪ ಬೇರೆ ಕಮಿಟ್ಮೆಂಟ್ಸ್ಗಳು, ಅದರಿಂದನೂ ಸಹ ಒಂದು ಮೈಂಡ್ ಅಪ್ಸೆಟ್, ಏನೋ ಒಂಥರ ತಲೆಯಲ್ಲಿ ಫೀಲಿಂಗ್ ಆಗುತ್ತೆ. ಆದರೂ ಪರವಾಗಿಲ್ಲ, ನಾವು ಹೆಂಗೆ ನಮ್ಮ ಜೀವನನ ರೂಪಿಸ್ಕೋತೀವಿ, ಹೆಂಗೆ ಆ ಒಂದು ಮಾಡ್ತೀವಿ, ಅದು ಎಲ್ಲ ನಮ್ಮ ಕೈಯಲ್ಲೇ ಇರೋದು. ಬೇರೆಯವ್ರಿಗೋಸ್ಕರ ನಾವು ಬದುಕ್ತಾ ಇಲ್ಲ, ಬದುಕೋದು ಬೇಡ. ಸೊ ನಮಗೋಸ್ಕರ ನಾವು ಬದುಕೋಣ, ಓಕೆನಾ? ನಮಗೋಸ್ಕರ ನಾವು ಬದುಕಬೇಕು, ಬೇರೆಯವ್ರಿಗೋಸ್ಕರ ಅಲ್ಲ. ಯಾರೋ ಏನೋ ಹೇಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅದನ್ನೆಲ್ಲ ಬಿಟ್ಟು ಬದುಕಿದ್ರೇ ಅದೊಂದು ಜೀವನ ಸಾರ್ಥಕತೆ. ಸೊ ಡಿಗ್ರಿ ಮುಗಿದ್ಮೇಲೆ ಬೇರೆ ಕೆಲಸ ಇಲ್ಲ, ಆಪ್ಷನ್ ಇಲ್ಲ, ಏನಿಲ್ಲ. ಸೊ ಹಿಂಗೆ ಮನೇಲಿ ಖಾಲಿ ಪೋಲಿ ತಿರ್ಕೊಂಡು ಸುತ್ತಾಡ್ಕೊಂಡು ಹೀಗಾಗಿದೆ. ಸೊ ಆಫ್ಟರ್ ಡಿಗ್ರಿ ನಂತರ ಎಲ್ಲ ಹುಡುಗರು ಆಗಿರ್ಬೋದು ಅಥವಾ ಆಗಿಲ್ದೇನೂ ಇರ್ಬೋದು. ಸೊ ಆಗಿರೋರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಜೀವನ ತುಂಬ ಇದೆ, ಇನ್ನೂ ಇದೆ. ಇಷ್ಟಕ್ಕೆ ನಮ್ಮ ಲೈಫ್ ಏನಿದೆ
ನಮ್ಮ ಜೀವನ ಇಷ್ಟೇನೆ ಅಂತ ಅಂದ್ಕೊಳ್ಳೋದು ತಪ್ಪು, ಇನ್ನೂ ಇದೆ. ಸೊ ನೆಕ್ಸ್ಟ್ ನಾನು MSc ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮದು ಜಿಯೋಗ್ರಫಿ ಆಗಿರೋದ್ರಿಂದ ಸೊ ನನಗೆ ಒಂದು MSc ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅದರಿಂದ ನೆಕ್ಸ್ಟ್ ನಾನು CET ಬರೆದು MSc ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ. ಅಪ್ಲಿಕೇಶನ್ ಶುರು ಆಗಿದೆ. ಸೊ ಇದ್ರೆ ಇನ್ನೊಂದು 4-5 ದಿನ ಇರ್ಬೋದು. ಸೊ ಯಾರ್ಯಾರು ಹಾಕಿಲ್ಲ, ಸೊ CETಗೆ ಬೇಗ ಹಾಕಿ. ಸೊ ನೆಕ್ಸ್ಟು ಏನಾದರೂ ಮಾಡೋಣ. ಜೀವನದಲ್ಲಿ ಸಾಧನೆ ಮುಖ್ಯ. ನಾವು ಬಂದಿದ್ದು ಭೂಮಿ ಮೇಲೆ ಅದಕ್ಕೋಸ್ಕರನೇ. ಸೊ ಮಾಡೋಣ ಏನಾದರೂ ಲೈಫಲ್ಲಿ. ಸೊ ಇವತ್ತಿನ ವಿಡಿಯೋ ಸೊ ಇಷ್ಟೇ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದೇವ್ರನ್ನೇ ಕ್ಷಮಿಸಿ. ನನಗನ್ಸಿದ್ದನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ವಿಡಿಯೋ ಅಥವಾ ಹೆಚ್ಚಿನ ಮಾಹಿತಿಗೆ ಸೊ ನನ್ನ ಫಾಲೋ ಮಾಡಿ. ಸೊ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಬಾಯ್.